ತಮ್ಮ ವೃತ್ತಿ ಜೀವನದಲ್ಲಿ ವಿಶೇಷ ಸಾಧನೆ ಮಾಡಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಸಾಧಕ ಮಹಿಳೆಯರು ಸಮಾಜಕ್ಕೆ ಸ್ಫೂರ್ತಿ ಹಾಗೂ ಪ್ರೇರಣೆಯಾಗಿದ್ದಾರೆ ಎಂದು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಪ್ರಧಾನ ಆಯುಕ್ತೆ ಶಕುಂತಲಾ ಚಂದ್ರಶೇಖರ್ ಹೇಳಿದರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ವತಿಯಿಂದ ಆಯೋಜಿಸಲಾದ ಜಿಲ್ಲಾ ಮಟ್ಟದ ಪ್ರೇರಣಾ ಶಿಬಿರದ ಅಂಗವಾಗಿ ಹಮ್ಮಿಕೊಳ್ಳಲಾದ ಸಾಧಕ ಮಹಿಳೆಯರ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಇಂದಿನ ತಂತ್ರಜ್ಞಾನದ ಯುಗದಲ್ಲಿ ಬಹಳಷ್ಟು ಮುಂದುವರಿಯೋದು ಕಷ್ಟವಾಗಿರುತ್ತೆ. ಹಾಗೆ ಸಾಧಕ ಮಹಿಳೆಯರ ಸನ್ಮಾನ ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡುತ್ತಾ, ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಮಹಿಳೆಯರಿಗೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸಾಕಷ್ಟು ಅವಕಾಶಗಳು ಲಭ್ಯ ಇದ್ದು ಅವುಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ತಮ್ಮ ಬದುಕನ್ನ ಹಸನುಗೊಳಿಸುವುದರ ಜೊತೆಗೆ ಸಮಾಜಕ್ಕೆ ಸಾರ್ಥಕ ಸೇವೆ ಸಲ್ಲಿಸುವುದು ಮುಖ್ಯ ಎಂದು ತಿಳಿಸಿದರು. ಇನ್ನು ಶಿಬಿರದ ನಾಯಕಿ ಶ್ರೀಮತಿ ಮಲ್ಲೇಶ್ವರಿ ಜುಜಾರೆ ಮಾತನಾಡಿ, ಮಹಿಳೆಯರಿಗೆ ಸ್ಫೂರ್ತಿ ನೀಡಲು ಅವರ ಪ್ರತಿಭೆ ಅನಾವರಣಗೊಳ್ಳಲು ಹಾಗೂ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಚಟುವಟಿಕೆಗಳ ಕುರಿತು ಮಾಹಿತಿ ನೀಡುವ ಉದ್ದೇಶದಿಂದ ರಾಜ್ಯ ಶಾಖೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಫಸ್ಟ್ ಯಾವುದೇ ಕೆಲಸ ಆಗಿರಲಿ, ಅಂದರೆ ಓದೋದೇ ಆಗಿರಲಿ, ಉದ್ಯೋಗನೇ ಆಗಿರಲಿ, ಯಾವುದೇ ಆಗಲಿ ತುಂಬ ಕಷ್ಟ. ಓದೋದು ನೀವು ನೋಡಿ ಫಸ್ಟ್ ಎಷ್ಟು ಕಷ್ಟಪಡ್ತೀರಾ, ಆದರೆ ಶ್ರಮ ಮತ್ತು ಶ್ರದ್ಧೆ ಇದ್ದರೆ ಮುಂದೆ ಬಂದೇ ಬರ್ತೀರಾ, ಸಕ್ಸಸ್ ನಿಮ್ದಾಗೇ ಆಗುತ್ತೆ. ಅಂದರೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಫಸ್ಟ್ ನಾನು ಇಂಡಸ್ಟ್ರಿ ಬಗ್ಗೆ ಮಾತಾಡಬೇಕು. ಅಂದರೆ ನಾವು ಫಸ್ಟ್ ಇಂಡಸ್ಟ್ರಿ ನಾವು ಸ್ಟಾರ್ಟ್ ಆಗಿದ್ದು 27 years ಬ್ಯಾಕಲ್ಲಿ ಒಂದು ಸಣ್ಣದಾಗಿ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ವಿ, ನಮ್ಮ ಮನೆಯವರು ಮತ್ತು ನಾನು ಸೇರಿ. ಆಗ ನಮ್ಮ ಹತ್ರ ಇದ್ದಿದ್ದು ವರ್ಕರ್ಸ್ ಒಬ್ಬನೇ, ಒಂದೇ ಮಿಷನ್ ಶಾಪಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು, ಅಂದರೆ ಬಿಸ್ನೆಸ್ ಜರ್ನಿ ಸ್ಟಾರ್ಟ್ ಆಯಿತು. ಈಗ ನಮ್ಮ ಹತ್ರ ಒಂದು 100 ಮಿಷನ್ಸ್ ಇದೆ, 150 ವರ್ಕರ್ಸ್ ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ವರ್ಕರ್ಸ್ ಇದ್ದಾರೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಯಾವುದೇ ಒಂದು ಅಚೀವ್ಮೆಂಟ್ ನನ್ನ ಪ್ರೀತಿಯ ಸಹೋದರಿಯರೇ, ತಮಗೆಲ್ಲರಿಗೂ ಸ್ಕೌಟ್ ಗೈಡ್ಸ್ ವಂದನೆಗಳು. ನನ್ನ ಅಲ್ಪ ಸ್ವಲ್ಪ ಪರಿಚಯ ಮೇಲ್ಗಡೆ ಪರಿಚಯ ಮೇಡಮ್ ಮಾಡಿಕೊಟ್ರು ಆಲ್ರೆಡಿ. ನಾನು ಶಿರ್ಸಿ ಶೈಕ್ಷಣಿಕ ಜಿಲ್ಲೆಯಿಂದ ಬಂದಿದ್ದೀನಿ. ನಾನು ನಿಮಗೆ 3 ವರ್ಷದ ಹಿಂದೆ ಆಸ್ ಅ ರೇಂಜರ್ ಆಗಿ ಜಾಯ್ನ್ ಆಗಿರೋದು. ನಮ್ಮ ಶಿರ್ಸಿಯಲ್ಲಿ ದಕ್ಷಿಣ ಕನ್ನಡದ ಪ್ರಸಿದ್ಧ ಜಾತ್ರೆ ಶಿರ್ಸಿ ಮಾರಿಕಂಬ ಜಾತ್ರೆ ನಡೆಯುತ್ತೆ, ಎಲ್ಲರಿಗೂ ಪರಿಚಯ ಇರ್ಬೋದು. ನಾನು ಬಾಲ್ಯದಿಂದಲೂ ಆ ಜಾತ್ರೆಗೆ ಹೋಗ್ತಿದ್ದೆ. ಈ ತರ ಸಮವಸ್ತ್ರ ಹಾಕೊಂಡು ಅಲ್ಲಿ ಸೇವೆ ಕೊಡ್ತಿದ್ರು ಎಲ್ಲ ರೇಂಜರ್ಸ್ಗಳು. ನಾನು ನೋಡಿದ ತಕ್ಷಣ ನಾನು ಒಂದಿನ ಈ ತರ ರೇಂಜರ್ ಆಗಿ ಸರ್ವಿಸ್ ಜೀವನದಲ್ಲಿ ಒಂದು ಸಲ ಮಾಡಬೇಕು ಅನ್ನೋ ಆಲೋಚನೆಯಲ್ಲಿ ನಾನು ರೇಂಜರಿಗೆ ಸೇರಿದ್ದು. ನಾನು ಡಿಗ್ರಿ ಕಾಲೇಜ್ ಬಂದ ತಕ್ಷಣ ನನ್ನ ಸಹೋದರ ದರ್ಶನ್ ಅವರು ಅಲ್ಲಿ ಸ್ಕೌಟ್ ಗೈಡ್ಸ್ ಅಲ್ಲಿ ಜಾಯ್ನ್ ಆಗಿದ್ರು. ಅವರು ಜಸ್ಟ್ ದೆಹಲಿಯಲ್ಲಿ ಯಾವುದೋ ಒಂದು ಕ್ಯಾಂಪ್ ನಡೆದಿತ್ತು. ಆ ಕ್ಯಾಂಪ್ಗೆ ಅಟೆಂಡ್ ಆಗಿ ಜಸ್ಟ್ ಕಾಲೇಜಿಗೆ ಬಂದು ಅವರಿಗೆ ಅಲ್ಲಿ ಅಭಿನಂದನೆಯನ್ನು ಸಲ್ಲಿಸೋ ಕಾರ್ಯಕ್ರಮ ಇತ್ತು. ಕೇದಾರ್ನಾಥ್ ಆ ಕಡೆ ಸೈಡ್. ಥ್ಯಾಂಕ್ ಯು ಸೋ ಮಚ್. ಈ ಥರ ವಿಜಯಕುಮಾರ್ ಅವರೇ ಹಾಗೂ ನಿಮ್ಮೆಲ್ಲರನ್ನ ಈಗ ಲೆಕ್ಕಿಸದೆ ಭಾರತದ ಎಲ್ಲ ಜನರ ಭಾವನಾತ್ಮಕ ಥ್ಯಾಂಕ್ ಯು ಸೋ ಮಚ್. ಈ ಥರ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನನ್ನ ಪ್ರೀತಿಯ ಸಹೋದರಿಯರೇ, ತಮಗೆಲ್ಲರಿಗೂ ಸ್ಕೌಟ್ ಗೈಡ್ಸ್ ವಂದನೆಗಳು. ಫಸ್ಟ್ ಯಾವುದೇ ಕೆಲಸ